ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕಬಡ್ಡಿ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ನಾನು 2 ದಿವಸ ಆಯಿತು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ದಕ್ಕಿಲ್ಲ. ಆದರೆ ಸ್ನೇಹಿತರೆ, ಈಗ ನಾನು ಟಾಪ್ ಸುದ್ದಿಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದರಲ್ಲಿಯೇ ಪ್ರೊ ಕಬಡ್ಡಿ ಲೀಗ್ ಸೀಸನ್ 13ರಲ್ಲಿ ಹೊಸ ಬದಲಾವಣೆಗಳು ಕಾಣುತ್ತಿವೆ. ಸ್ನೇಹಿತರೆ, ಯಾವೆಲ್ಲ ಬದಲಾವಣೆಗಳನ್ನು ನಾವು PKL 13ರ ಒಂದು ಸೀಸನ್ನಲ್ಲಿ ಕಾಣಬಹುದು ಎಂಬುದರ ಬಗ್ಗೆ ಸಂಪೂರ್ಣ ಅಪ್ಡೇಟ್ ನಿಮಗೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸದಾಗಿದ್ದರೆ ಪ್ಲೀಸ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಕೊಳ್ಳೋಣ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ನೋಡಿಕೊಳ್ಳುವುದಾದರೆ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡದ ಬೆಂಕಿ ಪ್ಲೇಯಿಂಗ್ 7 ನಿಮಗೆಲ್ಲರೂ ಗೊತ್ತಿರಬಹುದು. ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡುತ್ತೇನೆ. ಆದರೆ ಸ್ನೇಹಿತರೆ, ಮೊದಲನೇದಾಗಿ ಬದಲಾವಣೆಯನ್ನು ತೆಗೆದುಕೊಂಡು ನಾವು ನೋಡಿಕೊಂಡಾಗ ಪ್ರೊ ಕಬಡ್ಡಿ ಲೀಗ್ ಸೀಸನ್ 13ರಲ್ಲಿ ಸುಮಾರು ಸ್ನೇಹಿತರೆ ಒಂದು ಟೀಮ್ನಲ್ಲಿ 7 ಪ್ಲೇಯರ್ಗಳು ಕಾಣಿಸುತ್ತಿದ್ದವು. ಆದರೆ ಈಗ 13ರ ಒಂದು ಸೀಸನ್ನಲ್ಲಿ ಸುಮಾರು 8 ಪ್ಲೇಯರ್ಗಳನ್ನು ನಾವು ಕಾಣಬಹುದು. ಅದೇ ರೀತಿಯಾಗಿ ಯಾವ ರೀತಿಯಾಗಿ IPLನಲ್ಲಿ ಒಂದು ಇಂಪ್ಯಾಕ್ಟ್ ಪ್ಲೇಯರ್ನ ಒಂದು ಅವಕಾಶ ಇದೆಯೋ ಅದೇ ರೀತಿಯಾಗಿರುವಂಥ ಇಂಪ್ಯಾಕ್ಟ್ ಪ್ಲೇಯಿಂಗನ್ನು ನಾವು PKLನಲ್ಲಿ ಕಾಣುತ್ತೇವೆ. ಸೊ ಸ್ನೇಹಿತರೆ, ಇದೇ ಒಂದು ಬದಲಾವಣೆ ನಾವು PKLನಲ್ಲಿ ಕಾಣಬಹುದು. ಸೊ ಅದೇ ರೀತಿಯಾಗಿ ನೋಡುವುದಾದರೆ ಈ ಒಂದು ಬದಲಾವಣೆಗೆ ತಕ್ಕಂತೆ ಎಲ್ಲ ತಂಡಗಳು ಟಾಪ್ ಆಟಗಾರರನ್ನು ಆಕ್ಷನ್ನಲ್ಲಿ ಟಾರ್ಗೆಟ್ ಮಾಡುತ್ತಿದೆ. ಸೊ ಸ್ನೇಹಿತರೆ, ನಿಮ್ಮೆಲ್ಲರ ಪ್ರಕಾರವಾಗಿ ಈ ಬದಲಾವಣೆ ಸರಿಯಾಗಿದೆಯೋ ಇಲ್ಲೋ ಎಂಬುದರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.